ಚಿಕ್ಕಬಳ್ಳಾಪುರ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಇಂದಿನ ಜನವರಿ 20ರಿಂದ 12 ದಿವಸದ ಕಾಲ ಧರಣಿ ಕಾರ್ಯಕ್ರಮವನ್ನು 25ನೇ ಇಸ್ವಿಯಲ್ಲಿ ನಾವೆಲ್ಲ ಕೂಡ ಪ್ರಾರಂಭ ಮಾಡಿದ್ವಿ. ಜಿಲ್ಲೆಯ 8 ತಾಲೂಕಲ್ಲಿ ಕೂಡ ಆಯಾ ತಾಲೂಕು ಆಫೀಸಿನ ಮುಂದೆ ಬಡವರ ಶೋಷಿತ ಸಮುದಾಯಗಳ ಅಭಿವೃದ್ಧಿಗಾಗಿ, ಮನೆಗಾಗಿ, ಭೂಮಿಗಾಗಿ, ವಸತಿಗಾಗಿ ನಾವೆಲ್ಲ ಕೂಡ 12 ದಿವಸದ ಕಾಲ ಧರಣಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆ ಧರಣಿ ಕಾರ್ಯಕ್ರಮದ ಪೂರಕವಾಗಿ ಆಗಿದ್ದಂಥ ಜಿಲ್ಲಾಧಿಕಾರಿಗಳಾಗಿದ್ದಂಥ ರವೀಂದ್ರ ಅವರು ಮತ್ತು ADC ಅವರು, AC ಅವರ, ತಹಸೀಲ್ದಾರ್ಗಳು, ಜಿಒಗಳು ಮತ್ತು ಇನ್ನಿತರ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಮುಖ್ಯಸ್ಥರು ಕೂಡ ಸೇರಿ 2 ಸಭೆಗಳನ್ನು ಮಾಡೋ ಮುಖಾಂತರ ಒಂದು ಉತ್ತಮವಾದಂಥ ರೀತಿಯಲ್ಲಿ ಫಲಿತಾಂಶ ಕೊಡೋದಕ್ಕೆ ಸಾಧ್ಯ ಆಯಿತು. ಅವರು ಏನು ಆ ಸಭೆಗಳಲ್ಲಿ ಆದಂಥ ಒಂದು ಚರ್ಚೆಗಳೇನಿತ್ತು, ಸಂಬಂಧಪಟ್ಟಂಥ ತಹಸೀಲ್ದಾರ್ಗೆ ಮತ್ತು ಇಒಗಳಿಗೆ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಒಂದು ತೀರ್ಮಾನಗಳೇನಿತ್ತು, ಕೆಲವು ತಾಲೂಕುಗಳಲ್ಲಿ ಮಾತ್ರ ಅದು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಕೆಲವು ತಾಲೂಕುಗಳಲ್ಲಿ ಬಡವರಿಗೆ ಭೂಮಿ ಕೊಡೋ ವಿಚಾರದಲ್ಲಿ, ನಿವೇಶನ ಕೊಡೋ ವಿಚಾರದಲ್ಲಿ, ಅವರಿಗೆ ಇನ್ನಿತರ ಹಕ್ಕುಗಳ ವಿಚಾರದಲ್ಲಿ ಇವತ್ತು ಎಲ್ಲದರಲ್ಲೂ ಕೂಡ ರಾಜಕಾರಣವನ್ನು ಬೆರೆಸೋ ಮುಖಾಂತರ ವಿಳಂಬ ನೀತಿಯನ್ನು ಧೋರಣೆ ತರೀತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಇಲ್ಲಿರ್ತಕ್ಕಂಥ ಬಡವರು, ದಲಿತರಾಗಿರ್ಬೋದು, ಶೋಷಣೆಗೊಳಪಟ್ಟಿರ್ತಕ್ಕಂಥವರಾಗಿರ್ಬೋದು, ಶೋಷಿತರಾಗಿರ್ಬೋದು, ಎಲ್ಲ ವರ್ಗದ ಜನ ಕೂಡ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಅವರ ಮನೆ ಬಾಗಿಲಿಗೆ ಹೋಗಿ ಮತಯಾಚನೆ ಮಾಡೋ ಮುಖಾಂತರ ನಮಗೆ ಮತವನ್ನು ಕೊಡಿ ಅಂತಕ್ಕಂಥ ಕೇಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇವತ್ತು ಅವ್ರ ವಿರುದ್ಧವಾಗಿ ನಿಂತ್ಕೊಳ್ತಾ ಇರ್ತಕ್ಕಂಥವ್ರು ನೋಡಿದಾಗ ಇವರು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರಾ, ಜನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಕೂಡ ಇವತ್ತು ಕಾಡಕ್ಕೆ ಶುರುವಾಗಿದೆ. ಇವತ್ತು 1 ವರ್ಷ ಆದರೂ ಕೂಡ ಇಲ್ಲಿನ ಸಮಸ್ಯೆಗಳನ್ನು ಆಗಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಗಳು ಕೆಲವಾರು ಕಡೆ ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಕೆಲವು ಕಡೆ ಸಭೆಗಳು ಕೂಡ ಮಾಡಿದೆ ಬಡವರ ವಿರುದ್ಧವಾಗಿ ನಿಂತ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಕೂಡ ಆಗಿದೆ. ಇಡೀ ಜಿಲ್ಲೆಯ ಅಧಿಕಾರಿಗಳು ಕೂಡ ನಾವು ಇವತ್ತು ಈ ದೇಶದ ಸಂವಿಧಾನದ ಅಡಿಯಲ್ಲಿ ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥ ಒಂದು ಸ್ಥಿತಿಯನ್ನು ಎಲ್ಲರಿಗೂ ಕೂಡ ಇವತ್ತು ಮನವರಿಕೆ ಆಗುವಂಥ ರೀತಿಯಲ್ಲಿ ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತರಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ದೀವಿ. ಆದರೆ ದುರಂತ ಏನಾಗಿದೆ ಅಂದರೆ ಅಂಬೇಡ್ಕರ್ ಫೋಟೋನ ಇಟ್ಕೊತಾ ಇದ್ದಾರೆ, ಅಂಬೇಡ್ಕರ್ ಸಮುದಾಯಗಳಿಗೆ ನ್ಯಾಯ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬರೀ ನಮಗೆ ಸಮುದಾಯಗಳು ಕೊಟ್ಕೊಂಡು, ಭವನಗಳನ್ನು ಕೊಟ್ಕೊಂಡು ಇಡೀ ಕಾಲಹರಣ ಮಾಡ್ತಕ್ಕಂಥ ಕೆಲಸನ ಇವತ್ತು ಮಾಡ್ತಾ ಇರ್ತಕ್ಕಂಥ ನೋಡಿದಾಗ ಬರೀ ಅಂಬೇಡ್ಕರ್ ಭವನ ಕಟ್ಟಿದ್ದು ಮಾತ್ರನೇ ದಲಿತರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅವ್ರಿಗೆ ಮೂಲಭೂತವಾಗಿ ಅಂಬೇಡ್ಕರ್ ಏನು ಆಸೆಗಳನ್ನು ಇಟ್ಕೊಂಡಿದ್ರು, ಯಾವ ವ್ಯಕ್ತಿ ಕಟ್ಟಕಡೆಯ ವ್ಯಕ್ತಿ ಕೂಡ ತನಗೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಸಿಕ್ಕಿದಾಗ ತನ್ನ ಕಾಲ ಮೇಲೆ ನಿಂತುಕೊಂಡು ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಸ್ವತಂತ್ರರಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ಏನು ಅಂಬೇಡ್ಕರ್ ಬಯಸಿದ್ರು, ಅದರ ತದ್ವಿರುದ್ಧವಾಗಿ ಇವತ್ತು ಸಂವಿಧಾನದ ವಿರುದ್ಧವಾಗಿ ಸಂವಿಧಾನ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸಂವಿಧಾನ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಸ್ಥಿತಿಗಳು ಇವತ್ತು ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥವನ್ನು ಗಮನಿಸಿದಾಗ ಇಡೀ ಜನಪ್ರತಿನಿಧಿಗಳು ಕೂಡ ದಲಿತರ ವಿರುದ್ಧವಾಗಿದ್ದಾರಾ, ದಲಿತರ ಪರವಾಗಿದ್ದಾರಾ ಅಂತಕ್ಕಂಥ ಅನುಮಾನ ಕೂಡ ಇವತ್ತು ನಮಗೆ ಕಾಡಕ್ಕೆ ಶುರುವಾಗಿದೆ. ಇವತ್ತು 1 ವರ್ಷದಿಂದ ಕೂಡ ಬಡವರಿಗೆ ನಿವೇಶನಗಳನ್ನು ಕೊಟ್ಟಿದ್ರು ಕೂಡ ಕೆಲವು ಕಡೆ ಇನ್ನೂ ಕೂಡ ಹಕ್ಕುಪತ್ರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ಉಳ್ಳವರ ಮನೆ ಹತ್ರ ಕಟ್ಟಕ್ಕಳಂಥ ನಾಯಿಗೆ ಕೊಡ್ತಕ್ಕಂಥ ಒಂದು ಸೈಟ್ ಏನಿದೆಯೋ ಅಷ್ಟು ಸೈಟು ಬಡವರಿಗೆ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಬಂಗ್ಲೆ ಕೇಳ್ತಾ ಇಲ್ಲ, ಅವ್ರ ಆಸ್ತಿ ಕೇಳ್ತಾ ಇಲ್ಲ, ಅವರು ವಂಶವೃಕ್ಷ ನಾವು ಕೇಳ್ತಾ ಇಲ್ಲ. ಆದರೆ ಇಷ್ಟು ವರ್ಷ ನಿಮ್ಮನ್ನು ಜನಪ್ರತಿನಿಧಿಗಳಾಗಿ ಮಾಡಿದಾರಲ್ಲ, ಅವರಿಗೆ ಕನಿಷ್ಠ ಪಕ್ಷ ಅವರು ಕಾಲ ಮೇಲೆ ನಿಂತ್ಕೊಂಡು ಮಕ್ಕಳು ಜೀವನ ಮಾಡೋದಕ್ಕೆ ಒಂದು 30-40 ಸೈಟನ್ನು ಕೊಡಿ.
ಅವ್ರಿಗೆ ಸರ್ಕಾರದಿಂದ ಮೂಲಭೂತವಾಗಿ ಜೀವನ ಮಾಡೋದಕ್ಕೆ ಒಂದು 2 ಎಕರೆ ಭೂಮಿಯನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ರೆ 78 ವರ್ಷ ಆದರೂ ಕೂಡ ಇನ್ನೂ ಕೂಡ ಬರೀ ಫಾರಂ 50, 53, 57 ಅನ್ಕೊಂಡೇ ಇದ್ದೀವಿ. ಆದರೆ ಉಳುಮೆ ಮಾಡ್ತಾ ಇರ್ತಕ್ಕಂಥ ಸಾಗುವಳಿ ಚೀಟಿ ಯಾಕೆ ಕೊಡ್ಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಸರ್? ಈ ಸಮಸ್ಯೆಗಳಿಗೆಲ್ಲ ನೀವು ಯಾವ ರೀತಿ ನಾವೆಲ್ಲ ಕೂಡ ಸಭೆ ಮಾಡ್ತಾ ಇದ್ದೀವಿ. ಸಭೆಯೂ ಕೂಡ ಜನಪ್ರತಿನಿಧಿಗಳಿಗೆ ನಾವು ಓಟ್ ಹಾಕಿದ್ದು ಆಗಿದೆ, ಆಯ್ಕೆ ಮಾಡಿದ್ದು ಆಗಿದೆ. ಇನ್ನೇನು ಮಾಡಬೇಕಂತಕ್ಕಂಥದ್ದನ್ನು ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರಂತೂ ಜನರ ಹತ್ರ ಬಂದು ಕೇಳೋ ಸ್ಥಿತಿಯಲ್ಲಿಲ್ಲ. ಅದಕ್ಕೆ ಅವರು ಇರೋ ಕಡೆನೇ ನಾವೆಲ್ಲ ಕೂಡ ಹೋಗಿ, ಯಾರು ಮಕ್ಕಳ ಸಮೇತ ಕುಟುಂಬಗಳ ಸಮೇತನೂ ಹೋಗಿ ಅವ್ರು ಇರೋ ಕಡೆನೇ ಹೋಗಿ ಕೇಳೋಂಥ ನ್ಯಾಯ ಕೇಳೋಕ್ಕೆ ನಾವು ಸಿದ್ಧವಾಗ್ತಾ ಇದ್ದೀವಿ. ಅವ್ರು ಬೆಳಗ್ಗೆ 6 ಗಂಟೆಗೆ ಬರ್ತಾರೋ, 7 ಗಂಟೆಗೆ ಬರ್ತಾರೋ, 9 ಗಂಟೆಗೆ ಬರ್ತಾರೋ, ಅಷ್ಟೊತ್ತಿಗೆ ನಾವು ಎಲ್ಲರೂ ಕೂಡ ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಕೂಡ ಕರ್ಕೊಂಡೋಗಿ ಅಲ್ಲಿ ನ್ಯಾಯ ಕೇಳೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೀವಿ ಸರ್. ಯಾವ ರೀತಿಯ ಒಂದು ಹೋರಾಟ ನಾವು ಹೋರಾಟ ಅಂದರೆ ಅದು ಹೋರಾಟ ಅಲ್ಲ, ನಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ನಾವು ಸಾಧ್ಯ ಮಾಡ್ತಾ ಇರ್ತಕ್ಕಂಥದ್ದು. ಹೋರಾಟ ಯಾರ ವಿರುದ್ಧನೂ ಅಲ್ಲ, ಧಿಕ್ಕಾರನೂ ಅಲ್ಲ, ಜೈಕಾರನೂ ಅಲ್ಲ. ಆದರೆ ನಮಗೆ ಕಾನೂನುಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ಏನಿದೆಯೋ ಆ ನ್ಯಾಯವನ್ನು ಕೊಡಿ ಅಂತ ಕೇಳೋದಕ್ಕೆ ನಮ್ಗೆ ಸಿಗದೇ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲಿದ್ದಾರೋ ನಾವೇ ಹುಡ್ಕೊಂಡು ಕೇಳೋಂಥ ಸ್ಥಿತಿ ಇವತ್ತು ನಾವು ಬರ್ತಾ ಇದ್ದೀವಿ. ಸರ್, 70 ವರ್ಷಗಳಿಂದನೂ ನೀವು ಓಟ್ ಹಾಕ್ತಾನೆ ಇದ್ದೀರಿ, ನಮ್ಗೆ ಯಾವುದೇ ಮೂಲಭೂತ ಸಮಸ್ಯೆಗಳು ಇನ್ನೂ ಹೋಗ್ತಾನೆ ಇಲ್ಲ ಅಂತ, ಪರಿಹಾರ ಆಗ್ತಿಲ್ಲ ಅಂತ ಹೇಳಿದ್ರೆ, ಮತ್ತೆ ರಾಜಕಾರಣವಾಗಿ ನೀವು ಸಬಲೀಕರಣ ಆಗುವಂಥ ರೀತಿಯಲ್ಲಿ ಸಮುದಾಯವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತೀರಾ? ನಾವು ಈಗಾಗಲೇ ಅಂಬೇಡ್ಕರ್ ಅವರ ಆಶಯಗಳೇನಿತ್ತು, ಈ ದೇಶದಲ್ಲಿ ಶೋಷಿತ ಸಮುದಾಯಗಳು, ತಳ ಸಮುದಾಯಗಳು, ತುಳಿತಕ್ಕೊಳಪಟ್ಟಂಥ ಸಮುದಾಯಗಳು, ಯಾರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ವೋ ಸಮಾನತೆಗಾಗಿ ಹೋರಾಟ ಮಾಡಿ ಅವ್ರನ್ನೆಲ್ಲ ಕೂಡ ಒಂದು ಕಡೆ ಸೇರಿಸೋ ಮುಖಾಂತರ ಅಂಬೇಡ್ಕರ್ ಆಶಯಗಳೇನಿದೆಯೋ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳೇನಿದೆಯೋ ಅದನ್ನು ನಾವು ಸಾಧ್ಯವಾದಷ್ಟು ಕೂಡ ಜನಕ್ಕೆ ಎಚ್ಚರಿಕೆಗೊಳಿಸುವಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತಲ್ಲ ನಾಳೆ ಅವರೆಲ್ಲರೂ ಕೂಡ ಬುದ್ಧಿವಂತರಾಗ್ತಾರೆ. ಬುದ್ಧಿವಂತರಾಗೋಂಥ ರೀತಿಯಲ್ಲಿ ಕೂಡ ನ್ಯಾಯ ಪಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಆ ಪ್ರಯತ್ನದಲ್ಲಿ ನಾವಿದ್ದೀವಿ.